ಅದ್ದೂರಿಯಾಗಿ ನಡೆದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ. ಸಂವಿಧಾನ ಶಿಲ್ಪ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜಯಂತಿಯು ಇಂದು ಬಸವನ ಬಾಗೇವಾಡಿಯಲ್ಲಿ ಅದ್ದೂರಿಯಾಗಿ ನಡೆಯಿತು. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಡೆದ ಜಯಂತಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ತೇರದ ವಾಹನದೊಂದಿಗೆ ವಾದ್ಯವಾಲಾಗಳೊಂದಿಗೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ರ ಭಾವಚಿತ್ರ ಮೆರವಣಿಗೆಯು ಪಟ್ಟಣದ ನಂದಿ ಮಾರುಕಟ್ಟೆ ಬಸವೇಶ್ವರ ವೃತ್ತದ ಮೂಲಕ ಬಸವ ಭವನ ತಲುಪಿತು. ನಂತರ ಬಸವ ಭವನದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ದಂಡಾಧಿಕಾರಿ ಎಸ್ ಸೋಮನಕಟ್ಟಿ ವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವೇದಿಕೆ ತಾಲೂಕು ಇಲಾಖೆಯ ಅಧಿಕಾರಿಗಳು, ಪಟ್ಟಣದ ಹಿರಿಯರಾದ ಶಿವನಗೌಡ ಬಿರಾದಾರ, ಸಂಗಮೇಶ್ ಓಲೇಕರ್, ಪುರಸಭೆ ಅಧ್ಯಕ್ಷ ಜಗದೇವಿ ಗುಂಡಳ್ಳಿ, ಉಪಾಧ್ಯಕ್ಷರಾದ ಅಶೋಕ್ ಹಾರಿವಾಲ, ದಲಿತ ಸಮಿತಿ ಮುಖಂಡರಾದ ಅರವಿಂದ ಸಾಲವಾಡಗಿ, ಅಶೋಕ್ ಚಲವಾದ, ಪರಶುರಾಮ್ ದಿಂಡವಾರ, ಮಹಾಂತೇಶ್ ಸಾಸಬಾಲ, ಖಾಜಾಂಬರ ನದಾಸ್ ಸೇರಿದಂತೆ ವಿವಿಧ ಸಂಘಟನೆ ಮುಖಂಡರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಸಿದ್ದು ಜಮ್ಮಲ್ ದಿನ್ನಿ, ಬಸವನ ಬಾಗೇವಾಡಿ. ಇವತ್ತು ನಾವು 134ನೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾಳ ಅಭೂತಪೂರ್ವವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸರ್ಕಲ್ನಿಂದ ಮೆರವಣಿಗೆಯನ್ನು ಪ್ರಾರಂಭಿಸಿ ಚನ್ನಬಸವನಗರ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ನಗರದ ಮುಖಾಂತರ ವಾದ್ಯ ಮೇಳಗಳೊಂದಿಗೆ ಈ ಬಸವ ಭವನವನ್ನು ತಲುಪಿದ್ದೀವಿ. ಈ ಒಂದು ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಮುಖ್ಯ ಕಾರಣ ತಾಲೂಕಿನ ಎಲ್ಲ
ಅಧಿಕಾರಿ ವರ್ಗದವರು, ಸಮಾಜದ ಎಲ್ಲ ಸಂಘಟನೆಗಳ ಮುಖಂಡರು, ಪದಾಧಿಕಾರಿಗಳು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಟಸ್ಥಾಗಿದ್ದು ಈಗ ಎಲ್ಲರ ಸಮ್ಮುಖದಲ್ಲಿ ಇಲಾಖೆಯವರಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಇಷ್ಟ ಜವಾಬ್ದಾರಿ ಒಂದು ಮುಂಜಾನೆ 7 ಗಂಟೆಗೆ ತಾಲೂಕು ದಂಡಾಧಿಕಾರಿ ಎಲ್ಲ ಇಲಾಖೆ ಅಧಿಕಾರಿಗಳು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ವಿಶೇಷ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಾಕೆ ಬಂದ್ರೆ ಭಾಳ ಖುಷಿಯಾಗಿದೆ. ಇಂಥ ಒಂದು ಕಾರ್ಯಕ್ರಮ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಅದಕ್ಕಾಗಿ ತಾವು ಕೂಡ ಯಾವಾಗ ಇವ್ರು ಬಿಡ್ತಾರೆ ಮಾಯಕನಾಗ ಆಗಿರ್ಬೋದು ಬಹುಶಃ. ಅದಕ್ಕೆ ತಾವೇನು ತಪ್ಪಾಯಿಸ್ಬಾರ್ದು. ಇದೀಗ ತಾನೇ DSP ಸಾಹೇಬ್ರು ಹೇಳಿದರು, ಸಂಜೀವ್ ಕಲ್ಯಾಣ ಒಂದೆರಡು ವಿಷಯ ಪ್ರಸ್ತಾಪ ಮಾಡಿದರು. ಅದೇನು ಆ ವ್ಯಕ್ತಿಗೆ ಮಾತಾಡಿಲ್ಲ, ಬಹುಶಃ ಅದೇನು ಅವ್ರ ವಿಚಾರ ಬಂದಿರ್ಬೋದು. ಅದನ್ನ ತಾವು ಯಾರೂ ಭಾವಿಸ್ಬಾರ್ದು. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲಿ ಕಲಿತು ಈ ದೇಶಕ್ಕೆ ಸಂವಿಧಾನ ಬರೆದಂಥ ಮಹಾನಾಯಕರ ಜಯಂತಿ ಅತ್ಯುತ್ತಮವಾಗಿದ್ದು ಸಂತೋಷಕರ ಸಂಗತಿ. ಯಾಕಂದರೆ ನಮ್ಗೆ ಮೊಟ್ಟ ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ 3 ಅಂಶಗಳನ್ನು ನಮ್ಮ ಮಕ್ಕಳಿಗೆ ಮೊದಲು ಶಿಕ್ಷಣ, ಆಮೇಲೆ ಸಂಘಟನೆ, ಹೋರಾಟ, ಈ 3 ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಈ 3 ಉದ್ದೇಶಗಳನ್ನು ಇಟ್ಕೊಂಡು ಮುಂದೆ ಎಲ್ಲರೂ ಕೂಡಿ ಕೆಲಸ ಮಾಡೋಣ. ಇಲ್ಲಿವರೆಗೆ ನನಗೂ ಮಾತನಾಡೋ ಅವಕಾಶ ಕೊಡ್ತಾ ಎಲ್ಲರಿಗೂ ಹೊಂದಿಸಿ ನಾನು ಜೈ ಭೀಮ್